300 ರೂಪಾಯಿ ತಗೋದಾರ ಕಾಕಾರ. 1,000 ರೂಪಾಯಿ ಪರ್ಕತೆ. ಮಂಡ್ಯ ಮೈಸೂರು ಭಾಗದಾಗ ನಮಗ ಅವರಿಗೆ 1,000 ರೂಪಾಯಿ ರೇಟ್ ಪರ್ಕತೆ. ಅಂದ್ರ FRP ಅನ್ನುವಂಥದ್ದು ನಿಮಗೆ ಪ್ರೊವಿಷನ್ ಹೇಳಿದ್ರು. FRP ಅದು ರೈತರಿಗೆ ಮೋಸದ ಬೆಲೆ ಐತಿ, ರಿಕವರಿ ಆಧಾರ ಮೇಲೆ ಬೆಲೆ ಐತಿ. ಅದಕ್ಕಾಗಿ FRP ಅನ್ನು ಯಾವಾಗೂ ಬಾಗಲಕೋಟೆ ಇರಲಿ, ಬೆಳಗಾವಿ ಇರಲಿ, ಬಿಜಾಪುರ ಇರಲಿ, ಇದು ಬೀದರ್ವರೆಗೂ ಕೂಡ ನಾವು ಎಂದೂ FRP ಅನ್ನು ಒಪ್ಪುವುದಿಲ್ಲ. ಅದು ಮೋಸದ ಬೆಲೆ ಅಂತೇಳಿ ಹೋರಾಟ ಮಾಡಿ ನಿರಂತರವಾಗಿ ಇವತ್ತೆಲ್ಲ ಹೋರಾಟಗಾರ ನಿರಂತರ ಹೋರಾಟ ಮಾಡಿ ಇವತ್ತು ಮಹಾರಾಷ್ಟ್ರ ಅಲ್ಲಿ 3,300-400 ರೂಪಾಯಿ 500 ರೂಪಾಯಿ ರೇಟ್ ಸಿಕ್ತಪ್ಪ ಅಂತಂದ್ರೆ ಆ ಆಧಾರ ಇಟ್ಕೊಂಡು ನಮಗೂ ಕೂಡ ಇಲ್ಲೇ ಮಗಲಾಗ ನಮ್ಮ ಕಬ್ಬ ಮಹಾರಾಷ್ಟ್ರ ಹೋಗ್ತತಿ 3,400-500 ರೂಪಾಯಿ ಸಿಗ್ತತಿ, ನಮಗೆ ಯಾಕೆ ಕೊಡಂಗಿಲ್ಲೋ ಅಂತೇಳಿ ಹಿಂಗೆ ಪ್ರಶ್ನೆ ಮಾಡ್ಕೊತ ಹೋರಾಟ ಮಾಡಿ ಇವತ್ತು ಹೆಚ್ಚಿಗೆ ಆಗ್ತಕ್ಕಂಥ ಈ 3,300 ರೂಪಾಯಿ ಕೂಡ ರೈತರಿಗೆ ಸಾಲುದಿಲ್ಲ. ಯಾಕಂದ್ರೆ 1 ಟನ್ ಕಬ್ಬು ಬೆಳ್ಯಾಕ CSCP ವರದಿ ಪ್ರಕಾರ ಒಬ್ಬ ಹಿಂದೆ ರವಿಕುಮಾರ್ ಅಂತೇಳಿ ಕಮಿಷನರ್ ಸಾಹೇಬ್ ಇದ್ದ 4,700 ರೂಪಾಯಿ 1 ಟನ್ ಕಬ್ಬು ಬೆಳ್ಯಾಕ ಬರ್ತದೆ ಅಂತೇಳಿ ಇವತ್ತು ಕೃಷಿ ಇಲಾಖೆ ಕಡೆ ರಿಪೋರ್ಟ್ ತರಿಸ್ಕೊಂಡ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟಾರ. 3,300 ರೂಪಾಯಿ ಭಾಳ ಆಯ್ತು, ಆಗಿಲ್ಲ. ಕಬ್ಬು ಬೆಳ್ಯಾಕ 4,500 ರೂಪಾಯಿ ಬರ ಹೆಂಗ ಖರ್ಚು ತೆಗಿಬೇಕಂದ್ರ ಭೂಮಿ ವ್ಯಾಲ್ಯೂಯೇಷನ್ ತೆಗಿಬೇಕಲ್ಲ. ಭೂಮಿ 50 ಲಕ್ಷ ರೂಪಾಯಿ ಇವತ್ತ, ಜತಿಗೆ ನೇಗಲ ಗಳೆ ಕಸ ತೆಗೆದು ನಮ್ಮ ಮನೆಯವ್ರು ಕೆಲಸ ಮಾಡೋದು, ನಮ್ಮ ದನ ಕರೆ ಎಲ್ಲ ಕೂಡಿ ಅದಕ್ಕೆ ಶ್ರಮ ಹಾಕುದು, ಬಂಡವಾಳ. ಈ ರೀತಿ ಸ್ವಾಮಿನಾಥನ್ ವರದಿ ಪ್ರಕಾರ ಏನಾದ್ರೂ ತೆಗೆದ್ರೆ 1 ಟನ್ನಿಗೆ 9,500 ರೂಪಾಯಿ ಗೌಡ್ರ. ಸ್ವಾಮಿನಾಥನ್ ವರದಿ ಏನಾದ್ರು ಜಾರಿಗೆ ಈ ದೇಶದ ಪ್ರಧಾನಮಂತ್ರಿ ಅವ್ರು ತಂದಿರಪ್ಪ ಅಂತಂದ್ರ 1 ಟನ್ ಕಬ್ಬಿಗೆ 9,500 ರೂಪಾಯಿ, ಭತ್ತ 10,000, ಮೆಕ್ಕೆಜೋಳ 10,000. ಎಲ್ಲ ಬೆಳೆಗಳಿಗೂ ಕೂಡ ಇವತ್ತು ಯೋಗ್ಯವಾದ ಬೆಲೆ ಸಿಗ್ಲಿಕ್ಕೆ ಸಾಧ್ಯ.